ಅಲ್ಲ ಜಾನು, ನಮ್ಮ ಭಾವನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವ್ರಿಗೆ ತೊಂದರೆ ಮಾಡಿದರೆ ಅದ್ರ ಪರಿಣಾಮ ನಿಮ್ಮೇಲೆ ಬೀಳುತ್ತಲ್ಲ, ಅದಕ್ಕೆ. ಹಾಗಂತ ನಮ್ಮ ಭಾವನ ಮೇಲೆ ಆಪಾದನೆ ಹೊರಿಸೋದಾ? ಹೌದು ಅಕ್ಕ, ಯಾವುದೋ ಹುಡುಗಿ ಕೇಸಲ್ಲಿ ಅವ್ರನ್ನ ಸಿಕ್ಕಾಕ್ತಾರಂತೆ. ದೊಡ್ಡ ಗಲಾಟೆ ಮಾಡಿಸಿ ಅವರಿಗೆ ಕೆಲಸ ಹೋಗೋ ಥರ ಮಾಡ್ತಾರಂತೆ. ಇದರಿಂದ ನಿಮ್ಮ ಅಕ್ಕ ಭಾವನ ಸಂಬಂಧ ಹಳ್ಸೋಗುತ್ತೆ. ಆಗ ನಿಮಗೂ ಆ ಮನೇಲಿ ಜಾಗ ಇರಲ್ಲ ಅಂತ ಅವ್ರ ಲೆಕ್ಕಾಚಾರ. ಅನಿರುದ್ಧ್ ಇಷ್ಟು ನೀಚ ಮಟ್ಟಕ್ಕೆ ಇಳಿತಾನ? ಈಗ ನಮ್ಮ ಭಾವ ಕೆಟ್ಟ ಹೆಸರು ತಗೋಬೇಕಾ ಹೇಳು? ಅದಕ್ಕೆ ಅಕ್ಕ ನಿನ್ನ ಎಚ್ಚರಿಸೋಣ ಅಂತ ನಾನು ಬಂದಿರೋದು. ನಿಮ್ಮ ಭಾವ ಎಷ್ಟು ಒಳ್ಳೆಯವ್ರಕ್ಕ, ಯಾರಿಗೂ ಅನ್ಯಾಯ ಆಗಬಾರ್ದು. ಅನಿ ಸಾಮಾನ್ಯದವರಲ್ಲ ಅಕ್ಕ. ನನಗೆ ಗೊತ್ತು ಜಾನು, ಆದರೆ ಈಗ ಅವರಿಗೆ ಕುತ್ತಿಗೆಗೆ ಬಂದಿದೆ. ನೀವು ಕರಾರಿನ ಪತ್ರ ಕೊಡಲ್ಲ ಅಂತ ಹೇಳಿದ್ದೀರಲ್ಲ, ಅದಕ್ಕೆ ಪಿತ್ತ ನೆತ್ತಿಗೇರಿದೆ. ಹೇಗಾದರೂ ಮಾಡಿ ನಿಮ್ಮನ್ನ ಬೀದಿಗೆ ತರಬೇಕು ಅಂತ ಅವ್ರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಾನು, ಆ ಕರಾರಿನ ಪತ್ರನ ನೀನು ಕದ್ಕೊಂಡು ಬಂದು ನನಗೆ ಕೊಟ್ಟಿರೋ ಸತ್ಯ ಅವ್ರಿಗೆ ಗೊತ್ತಾಗಿಲ್ಲ ತಾನೆ? ಇಲ್ಲ ಅಕ್ಕ, ಸದ್ಯ ದೇವ್ರ ದಯೆ ಅವ್ರಿಗಿನ್ನ ವಿಷಯ ಗೊತ್ತಾಗಿಲ್ಲ. ಅವರಿಗೆಲ್ಲ ಹಾಗೆ ಆಗಬೇಕಲ್ಲ ಅಕ್ಕ. ನಾವಿಬ್ಬರು ಸೇರಿ ಒಳ್ಳೆ ಕೆಲಸನೇ ಮಾಡಿದ್ದೀವಲ್ವಾ. ಅವ್ರು ಪೇಚಾಡೋದನ್ನು ನೋಡಿದರೆ ನನಗಂತೂ ಮಜಾ ಸಿಗತ್ತೆ. ಪಾಪಿಗಳು. ಎನಿವೆ, ವಿಷಯ ಮುಟ್ಸಿದ್ದಕ್ಕೆ ಥ್ಯಾಂಕ್ಸ್ ಜಾನು. ನಾನು ಹುಷಾರಾಗಿರ್ತೀನಿ, ಹಾಗೆ ನಮ್ಮ ಭಾವಂಗೂ ಹುಷಾರಾಗಿರೋದಕ್ಕೆ ಹೇಳ್ತೀನಿ. ಸರಿ ಅಕ್ಕ, ನಾನೇನು ಹೊರಡ್ತೀನಿ. ದೇವಸ್ಥಾನ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಜಾಸ್ತಿ ಹೊತ್ತಿದ್ರೆ ಅವರಿಗೆಲ್ಲ ಡೌಟ್ ಬಂದುಬಿಡತ್ತೆ. ಸರಿ, ನೀನು ಹೊರಡು, ಹುಷಾರು. ಸರಿ, ಬಾಯ್. ನೋಡಿದ್ಯಮ್ಮ ಏನೇನು ನಡೀತಿದೆ ಅಂತ? ಅನಿ, ನಮ್ಮ ಜಾನು ಈ ರೀತಿನ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ನಮ್ಮ ಜಾನು ಈ ರೀತಿ ಅಲ್ಲಮ್ಮ, ಅವಳ ತೇಜಸ್ವಿನಿ ಇದ್ದಾಳಲ್ಲ, ಆ ಥರ ಕನ್ವರ್ಟ್ ಮಾಡಿದ್ದಾಳೆ. ಆದರೂ ಜಾನು ನಮ್ಗೆ ಈ ಥರ ದ್ರೋಹ ಮಾಡಬಾರ್ದಿತ್ತು. ಹೌದು ಕಣೋ, ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಅನಿ, ಜಾನು ಬರ್ತಾ ಇದ್ದಾಳೆ ಅನ್ಸತ್ತೆ. ನೋಡು, ಬಂದ ತಕ್ಷಣ ಅವಳ ಮೇಲೆ ಬೀಳಕ್ಕೆ ಹೋಗ್ಬೇಡ. ಸ್ವಲ್ಪ ನಿಧಾನವಾಗಿ ಪೇಷನ್ಸಿಂದ ಮಾತಾಡು, ಸರಿನಾ? ಜಾಹ್ನವಿ, ಇಷ್ಟು ಬೇಗ ಮುಗೀತಾ? ಹಾಂ ಅತ್ತೆ, ನನಗೇನು ಕೆಲಸ? ಜಾನು, ನನಗಂತೂ ದೇವ್ರ ಬಗ್ಗೆ ನಂಬಿಕೆ ಇಲ್ಲ. ನಾಸ್ತಿಕ. ಆಸ್ತಿಕತೆ ಇರೋದೇ ನಿನ್ನ ಹತ್ರ. ಅದೇನೋ ನನ್ನ ಪರವಾಗಿ ದೇವ್ರ ಹತ್ರ ಕೇಳ್ಕೊತೀನಿ ಅಂದಿಯಲ್ಲ, ಬಟ್ನಾ ದೇವ್ರ ದರ್ಶನನ? ಹಾಂ ನೀ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ವೆರಿ ಗುಡ್. ಜಾನು, ಒಂದು ಮಾತು ಹೇಳ್ತೀನಿ. ನನಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರ್ಬೋದು, ಅದರ ಪ್ರಸಾದ ತಿಂತೀನಿ. ಎಲ್ಲಿ ಪ್ರಸಾದ ಕೊಡು. ಜಾನು, ಯಾಕೆ ಪ್ರಸಾದ ಇಲ್ವಾ?
ಇಲ್ಲ, ಅಯ್ಯೋ ನಾನು ಮರ್ತೇ ಬಿಟ್ಟೆ, ಕಾರಲ್ಲೇ ಇದೆ, ಒಂದು ನಿಮಿಷ ತರ್ತೀನಿ. ಹಾಂ ಏ ಜಾನು, ನೀನು ಈ ಮನೆ ಯಜಮಾನಿ, ನೀನು ಹೋಗೋದ? ಏ ಬರಲ್ಲೇ. ಅಮ್ಮವರು ಹೂ ಬಿಟ್ಟಿನ ಕಾರಲ್ಲೇ ಬಿಟ್ಟಿದ್ದಾರೆ, ಹೋಗ್ತಾವಮ್ಮ ಹೋಗು. ಅಯ್ಯೋ ಬೇಡ ನೀ, ನಾನು ಹೋಗ್ಬಿಟ್ಟು ನಾನು ನಿನ್ಗೆ ಯಾಕೆ ತೊಂದರೆ? ಹೋಗೋ. ದೇವ್ರ ಹತ್ರ ಏನು ಬಿಡ್ಕೊಟ್ಟೆ? ಇನ್ನೇನು ನಮ್ಗೊಂದು ಒಳ್ಳೆ ಮಗು ಕೊಡು ಅಂತ ಕೇಳ್ಕೊಂಡೆ. ಕೊಡ್ತಾನೆ ಕೊಡ್ತಾನೆ. ಇದೇನಮ್ಮ ಜಾನು, ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಹಾಗೆ ಇದೆಯಲ್ಲ, ಪೂಜೆ ಮಾಡಿಸ್ಲಿಲ್ವಾ ದೇವ್ರಿಗೆ? ಯಾಕೆ ಜಾನು, ಪೂಜೆ ಮಾಡಿಸ್ಲಿಲ್ವಾ? ಇಲ್ಲ ಮಾಡಿಸ್ದೆ. ಅಯ್ಯೋ ಇವತ್ತು ನಂಗೆ ಏನಾಗಿದೆಯೋ ಗೊತ್ತಿಲ್ಲ, ಪೂಜೆ ಬುಟ್ಟಿನ ದೇವಸ್ಥಾನಕ್ಕೆ ತೊಗೊಂಡು ಹೋಗೋದೇ ಮರ್ತ್ಬಿಟ್ಟಿದ್ದೆ. ದುಡ್ಡಿತ್ತಲ್ಲ, ದುಡ್ಡು ಕೊಟ್ಬಿಟ್ಟು ದೇವ್ರ ಪೂಜೆ ಮಾಡಿಸ್ದೆ. ನೋಡು, ದೇವ್ರ ಕುಂಕುಮ ಇಟ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟಿದೀಯಾ? ಅಯ್ಯೋ ಹೌದಲ್ಲ, ಮರ್ತೇ ಹೋಯ್ತು. ಹೋಗ್ಲಿ, ಯಾವ ದೇವ್ರನ್ನು ತಾವು ದರ್ಶನ ಮಾಡಿದ್ದು? ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಆದರೆ ಅಮ್ಮ ಅವರು ದರ್ಶನ ಮಾಡೋದು ಹಾಗಿತ್ತು. ಅಮ್ಮನವರ? ಪಾರ್ವತಿ ಅಮ್ಮನವರಾ? ಅಲ್ಲ, ತೇಜಸ್ವಿನಿ ಅಮ್ಮನವ್ರನ್ನ. ಅನಿ ಏನು ಮಾತಾಡ್ತಿದ್ದೀರಾ? ನಾನು ಯಾಕೆ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ಲಿ? ನನ್ಗೆ ಅವ್ರ ಮುಖ ಕಂಡ್ರೇನೆ ಆಗಲ್ಲ. ನಾನು ಅವ್ರನ್ನ ಮೀಟ್ ಮಾಡಲಿಲ್ಲ. ಹೌದಾ? ಏನಿದು? 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 ಇಲ್ಲ ಅನಿ, ಅದು ನಾನು ಹೋಗ್ಬೇಕಾದ್ರೆ ಸುಳ್ಳು ಹೇಳ್ತೀಯ ನನ್ನ ಹತ್ರ? ಸುಳ್ಳು ಹೇಳ್ತಿದ್ಯಾ? ಇಲ್ಲ ಅನಿ. ಏನು ಮಾತಾಡ್ದೆ? ನಿಜ ಹೇಳು, ಏನ್ ಮಾತಾಡ್ದೆ ಅವಳ ಹತ್ರ ಅಂತ? ಸುಳ್ಳು ಹೇಳ್ತೀಯ ನನ್ನ ಹತ್ರ? ಸುಳ್ಳು ಏನು ಮಾತಾಡ್ದೆ ಅಂತ ನಿಜ ಹೇಳಿದ್ರೆ ನಿನ್ನನ್ನು ಕ್ಷಮಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ಯಾವತ್ತೂ ಸುಮ್ಮನೆ ಬಿಡಲ್ಲ ನಿನ್ನ. ಮೋಸ ಮಾಡ್ತೀಯ ನನಗೆ, ಮೋಸ. ಇಲ್ಲ ಅನಿ, ಅವ್ರ ದೇವಸ್ಥಾನ ಹತ್ರ ಸಿಕ್ಕಿದ್ರು ಅಷ್ಟೇ, ನಾನೇನು ಮಾತಾಡಲಿಲ್ಲ. ಅನಿ ಬಿಡೋ, ಅನಿ ಬಿಡೋ. ಪಾಪ ಕಣೋ, ಅವಳು ಏನು ಮಾತಾಡಿಸ್ಲಿಲ್ವಂತೆ. ಅವಳು ಸಿಕ್ಕಿದ್ದಕ್ಕೆ ಇವಳು ಮಾತಾಡ್ಸಿದಾಳಷ್ಟೇ. ಅವಳು ಮಾತಾಡ್ಸೋದ್ಲು ಅಂತ ಇವಳು ಮಾತಾಡ್ಸಿದಾಳೆ ಕಣೋ, ಪಾಪ. ಏನೂ ಮಾತಾಡ್ಲಿಲ್ವಾ? ಯಾಕೆ ಬಾಯಿ ಬರಲಿಲ್ವಾ? ಏನೇನೋ ಮಾತಾಡ್ತಿದ್ರಿ?
ಅಂದರೆ ಜಾನು ನಿನ್ನ ಗಂಡ ಇಂಥ ನೀಚತನಕ್ಕೆ ಇಳಿದಿದ್ದಾನ? ಹೌದಕ್ಕ, ಅದಕ್ಕೆ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ. ಪಾಪ ನಿಮ್ಮ ಭಾವ ಎಷ್ಟು ಒಳ್ಳೆಯವರು, ಅವ್ರಿಗೆ ಅನ್ಯಾಯ ಆಗೋದು ಬೇಡ ಅಕ್ಕ. ಹುಷಾರಾಗಿರೋಕೆ ಹೇಳಿ, ನೀ ಸಾಮಾನ್ಯದವರಲ್ಲ. ಅದು ಸರಿ ಜಾನು, ಆದರೆ ಅಕ್ಕ ಏನು ಹೇಳಲಿ, ಅವ್ರಿಗೆ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ನೀವು ಕರಾರಿನ ಪತ್ರ ಕೊಟ್ಟಿಲ್ಲ ಅಂತ ಅವ್ರ ಪಿತ್ತ ನೆತ್ತಿಗೇರ್ಬಿಟ್ಟಿದೆ. ಅದಕ್ಕೆ ನಿಮ್ಮನ್ನು ಬೀದಿಗೆ ಬಿಸಾಡೋ ತನಕ ಅವ್ರಿಗೆ ನೆಮ್ಮದಿ ಇಲ್ಲ. ಅಂದರೆ ಜಾನು, ಕರಾರಿನ ಪತ್ರ ನೀನು ಕತ್ಕೊಂಡ್ಬಂದೆ ಅಂತ ನಿನ್ನ ಗಂಡಂಗೆ ಗೊತ್ತಾಗಿಲ್ಲ ತಾನೇ? ದೇವ್ರ ದಯದಿಂದ ಗೊತ್ತಾಗಿಲ್ಲ ಅಕ್ಕ. ಅಕ್ಕ ಅವ್ರಿಗೆಲ್ಲ ಹಾಗೆ ಆಗಬೇಕು. ಅವ್ರು ಪೇಚಾಡೋದನ್ನು ನೋಡಿದ್ರೆ ನಮಗೆ ಒಳ್ಳೆ ಮಜಾ ಸಿಗುತ್ತೆ ಅಕ್ಕ. ಪಾಪಿಗಳು. ಸುಳ್ಳು ಹೇಳ್ತೀಯ? ನನಗೆ ದ್ರೋಹ ಮಾಡ್ತೀಯ? ನಿನ್ನ ಗಂಡನಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಅವಳಿಗೆ ಸಹಾಯ ಮಾಡ್ತೀಯ? ನಮ್ಮನೆಯಿಂದ ನಮ್ಮ ವಸ್ತುನ ಕತ್ಕೊಂಡು ಹೋಗಿ ಅವಳಿಗೆ ಕೊಡ್ತೀಯ? ನಮ್ಮ ಜೊತೆ ನಮ್ಮ ಥರನ ಇದ್ಕೊಂಡು ಅವಳಿಗೆ ಮೆಸೆಂಜರ್ ಆಗಿ ಕೆಲಸ ಮಾಡ್ತಿದೀಯಾ? ಕಳ್ಳೆ ನೀನು, ಕಳ್ಳೆ. ಅನಿ, ನಾನೇನು ಕಳ್ಳಿ ಅಲ್ಲ. ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನಾನು ಮಾಡಿದ್ದು ಕಳ್ತನ ಅನ್ಸ್ಕೊಳ್ಳೋದಿಲ್ಲ. ಇನ್ನೇನು ಅನ್ಸ್ಕೊಳ್ಳುತ್ತೆ? ನಮ್ಮ ಮನೇಲಿದ್ದ ಕರಾರು ಪತ್ರನ ತಗೊಂಡು ಹೋಗಿ ಅವಳಿಗೆ ಕೊಟ್ಟು ಅವಳನ್ನ ಸ್ಟ್ರಾಂಗ್ ಮಾಡ್ತಿದೀಯ ನೀನು? ಇಲ್ಲಿ ನಡೆಯೋ ಪ್ರತಿಯೊಂದನ್ನು ಅವಳಿಗೆ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನು ವೀಕ್ ಮಾಡ್ತಿದೀಯಾ? ನನ್ನ ಪತ್ರ ನೀನು ಹೇಗೆ ಕದ್ದೆ? ನಿನ್ನ ನಂಬಿದಷ್ಟು ನಾನು ಯಾರನ್ನೂ ನಂಬಿರಲಿಲ್ಲ. ಎಷ್ಟು ಧೈರ್ಯ ನಿನಗೆ ಪತ್ರ ಕದಿಯೋದಕ್ಕೆ? ಇನ್ನೇನು ಮತ್ತೆ, ನೀವುಗಳೆಲ್ಲ ಅನ್ಯಾಯ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಪಾಪ ಈ ಮನುಷ್ಯ ಸಾಲ ತೀರ್ಸಿದ್ರು ತೀರ್ಸೇ ಇಲ್ಲ ಅಂತ ಪ್ರೂವ್ ಮಾಡಕ್ ಹೊರಟಿದ್ದೀರಲ್ಲ, ನಿಮಗೆ ನಾನು ಸಪೋರ್ಟ್ ಮಾಡ್ಬೇಕಾ? ನೀವುಗಳು ಅವ್ರಿಗೆ ದ್ರೋಹ ಬಗ್ಮೇಲೆ ನಾನ್ ನಿಮಗೆ ದ್ರೋಹ ಬಗೆಯೋದ್ರಲ್ಲಿ ತಪ್ಪೇನಿಲ್ಲ. ಹೌದು, ಅಪ್ಪ ಅನ್ನೋ ಮಮಕಾರ ಇಲ್ಲದೆ ದುಡ್ಡಿಗೋಸ್ಕರ ಆಸ್ತಿಗೋಸ್ಕರ ಅಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡು ಅವ್ರನ್ನ ಕೋರ್ಟ್ ತನಕ ಹೇಳ್ಕೊಂಡು ಹೋಗೋ ತೀರ್ಮಾನ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಮಂತ ನರರಾಕ್ಷಸರಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ನಮ್ಮಪ್ಪ ಅಮ್ಮ ನಂಗೆ ಇದನ್ನೇ ಹೇಳ್ಕೊಟ್ಟಿರೋದು, ಕೆಟ್ಟತನ ನೀಚತನ ಏನೇ ಇದ್ರು ಅದು ನಿಮ್ದು. ಮಾವನ ಉಳ್ಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಕಳ್ಳರ ಹತ್ರ ಕಳ್ತನ ಮಾಡಿದ್ರೆ ಅದು ಕಳ್ತನ ಅಂತ ಅನ್ಸ್ಕೊಳ್ಳೋದಿಲ್ಲ. ತಪ್ಪೇನು? ಶುದ್ಧ ಮೋಸಗಾರರು ನೀವೆಲ್ಲ. ನನ್ನನ್ನೇ ಪ್ರಶ್ನೆ ಮಾಡ್ತೀರಾ? ಸಾಕು, ಸುಮ್ಮನೆ ಇರ್ರಿ. ಏನತ್ತೆ, ಗಂಡ ಅನ್ನೋ ಮಮಕಾರ ಇಲ್ಲ, ತೀರ್ಸಿರೋ ಸಾಲನ ತೀರ್ಸೇ ಇಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಹೇಸೋರಲ್ಲ. ನಿಮ್ಮಂಥವ್ರು ನನ್ನ ಪ್ರಶ್ನೆ ಮಾಡ್ತೀರಾ? ಹೌದು, ತೇಜು ಅಕ್ಕನ ಜೊತೆ ಸೇರ್ಕೊಂಡು ನಾನೇ ಈ ಕೆಲಸ ಮಾಡಿರೋದು. ಏನ್ ಮಾಡ್ತೀರಾ? ಅದಕ್ಕೆ ನನಗೆ ಮೋಸ ಮಾಡ್ತೀಯಾ? ಮೋಸ ಮೋಸ ಅನ್ನೋ ಪದಕ್ಕೆ ಅರ್ಥನಾದ್ರೂ ಗೊತ್ತಾ ನಿಮ್ಗೆ? ನಾನಾಗಿರೋದಕ್ಕೆ ನಿಮ್ ಜೊತೆ ಇನ್ನ ಬಾಳ್ವೆ ಮಾಡ್ತಾ ಇದ್ದೀನಿ. ಬೇರೆ ಯಾರೇ ಆಗಿದ್ರು ಇಷ್ಟೊತ್ತಿಗೆ ಉಗ್ದು ಹೊರಟೋಗಿರ್ತಿದ್ರು. ನನ್ನನ್ನು ನಂಬಿಸಿ ನನ್ನ ಕುತ್ತಿಗೆ ಕುಯ್ದ್ರಲ್ಲ, ಅದು ಮೋಸ ಅಲ್ವಾ? ನನ್ನ ಜೊತೆ ಮದ್ವೆ ಆಗಿದ್ರು ಸಾಕ್ಷಿ ಜೊತೆ ಮದ್ವೆ ಆದ್ರಲ್ಲ, ಅದು ಮೋಸ ಅಲ್ವಾ? ಈಗ ಅದೆಲ್ಲ ಬೇಕಾಗಿಲ್ಲ. ಯಾಕೆ ಬೇಡ? ನಿಮ್ಗೊಂದ್ ನ್ಯಾಯ, ನನ್ಗೊಂದ್ ನ್ಯಾಯನಾ? ನಾನೇ ನಿಮ್ ತರ ನೀಚತನ ಮಾಡಿಲ್ಲ. ಈ ಮನೆ ಉಳ್ಸೋ ಪ್ರಯತ್ನ ಮಾಡಿದೀನಿ, ಮಾವನ ಉಳ್ಸೋ ಪ್ರಯತ್ನ ಮಾಡಿದೀನಿ. ಅಲ್ಲಿ ನಿಂತಿದಾರಲ್ಲ ಅಪ್ರಯೋಜಕ ಮಗ, ಅವ್ರ ಸಂಸಾರ ಉಳ್ಸೋ ಪ್ರಯತ್ನ ಮಾಡಿದೀನಿ. ಹೌದು. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಿಮ್ ಜೊತೆ
ನಾನು ಕೈ ಜೋಡಿಸ್ಬೇಕಾ? ನೀವು ಮಾಡೋ ಕೆಟ್ಟ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡಬೇಕಾ? ನಿಮ್ಮ ಪಾಪದಲ್ಲಿ ನಾನು ಪಾಲ್ಗೊಳ್ಬೇಕಾ? ನೋ, ನಿಮ್ಮ ಪಾಪಕ್ಕೆ ನೀವೇ ಹೊಣೆ. ಹೌದು, ನನ್ನ ತೇಜಕ್ಕನೇ ಸಪೋರ್ಟ್ ಮಾಡ್ತೀನಿ. ಏನ್ ಮಾಡ್ತೀರಾ? ಏನ್ ಮಾಡ್ಕೊಳಂಗಿದ್ದೀರಾ? ಏನಾಯ್ತು? ಯಾಕಮ್ಮ ಏನಾಯ್ತು? ಏನಾಯ್ತು ಪುಟ್ಟಮ್ಮ? ಪುಟ್ಟ ಏನಾಯ್ತಮ್ಮ? ಏನಾಯ್ತು ಕುಸು? ಯಾಕೆ ಕುಸು? ಯಾಕಮ್ಮ ಏನಾಯ್ತು ಪುಟ್ಟ? ಏನಾಯ್ತು ಪುಟ್ಟಮ್ಮ? ಅರಿ ಏನ್ ಮಾಡ್ತೀನಿ? ಸಾಯಿಸ್ಬಿಡ್ತೀನಿ ಇವಳ. ಕುಸು ಏನಾಗಲ್ಲ, ಕುಸು ಕುಸು ಏನಾಗಲ್ಲ, ಕುಸು ಏನಾಗಲ್ಲ. ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಕುಸು ಏನಾಗಲ್ಲಮ್ಮ, ಏನಾಗಲ್ಲ. ಜರಮ್ಮ ಬಾ ಬೇಗ ಹಿಡ್ಕೊಳ್ಳೋ, ಹಿಡ್ಕೊಳ್ಳೋ. ಕುಸು ನಿಧಾನ, ಕುಸು ನಿಧಾನ. ಅನಿ, ಏನೋ ಮಾಡಿದೆ, ಸ್ವಲ್ಪ ತಾಳ್ಮೆಯಿಂದ ಇರೋದಲ್ವ ನಾವು? ಹೋಗಿ ಹೋಗಿ ಇಂಥ ಕೆಲಸನ ಮಾಡೋದು. ಛೇ, ಏನಾಗುತ್ತೋ ಏನೋ. ಏನಾಗಲ್ಲ, ಏನಾಗಲ್ಲ. ಇರಿ ಡಾಕ್ಟ್ರೆ, ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಮನೇಲಿ ಒಂದು ಸಣ್ಣ ಆಕ್ಸಿಡೆಂಟು. ಪ್ಲೀಸ್ ಬೇಗ ನೋಡಿ. ನೀವು ಇಲ್ಲೇ ಇರಿ, ಬನ್ನಿ ಕರ್ಕೊಂಡು. ಕುಸು ಏನಾಗಲ್ಲಮ್ಮ. ಏನಾಗಿದೆ? ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಇನ್ನೂ ಎಕ್ಸಾಮಿನೇಷನ್ ನಡೀತಾ ಇದೆ. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಸತ್ಯದೆ, ಎಂತ ಅನಾಹುತ ಆಗೋಯ್ತಲ್ವಾ? ಮಾತಾಡಬೇಡ, ಮಾತಾಡಬೇಡ. ನಿನ್ನ ಮಕ್ಕಳು ಹಾಳಾಗೋದಕ್ಕೆ ನೀನೇ ಕಾರಣ ಅಹಲ್ಯ. ನಿನ್ನ ಮಗ ಅನಿರುದ್ಧ ಜಾಹ್ನವಿ ಮೇಲೆ ಹರಿಹಾಯ್ತಾ ಇದ್ರೆ ಕುಮ್ಮ ಕೊಡ್ತಾ ನಿಂತಿದ್ಯಲ್ಲ, ಜ್ಞಾನ ಬೇಡವಾ ನಿನಗೆ? ಅಲ್ಲ ಸತ್ಯದೇವ್, ನಾನು ಬರೀ ಲೋಕಾರೂಢಿ ಮಾತಾಡ್ತಿದ್ದೆ. ಆದರೆ ಅನಿ ಈ ಥರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ನಾ ಹೇಳಿದ್ದು, ನಮಗೆ ಸ್ವಲ್ಪ ತಾಳ್ಮೆ, ಸಂಯಮ ಇರಬೇಕು. ಇಂಥ ವಿಷಯದಲ್ಲಿ ಮಕ್ಕಳಿಗೆ ಕುಮ್ಮ ಕೊಡಕ್ಕೆ ಹೋಗ್ಬಾರ್ದು. ಈ ಘಟನೆಗೆ ನೀನೇ ಕಾರಣ ಅಹಲ್ಯ. ನೋಡು, ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡಿ ಅಲ್ವಾ? ಜಾಹ್ನವಿ ಕ್ರಿಟಿಕಲ್ ಕಂಡೀಷನ್ ಇದ್ದಾಳೆ. ಸತ್ಯದೇವ್, ಇದರಲ್ಲಿ ನನ್ನ ತಪ್ಪೇನಿದೆ? ಎಲ್ಲ ನನ್ನ ತಲೆಗೆ ಯಾಕೆ ಕಟ್ತಿದ್ದೀರಿ? ಜಾನು ಹೊಡಿ ಅಂತ ನಾನು ಹೇಳಿದ್ರೆ ನೀಚತನ ಆಗ್ತಿತ್ತು. ನಾನು ಅಂತ ಕೆಲಸ ಮಾಡಿಲ್ಲ. ಹೌದಮ್ಮ, ನೀನು ಮಾಡ್ತಿರೋದೆಲ್ಲ ಒಳ್ಳೆ ಕೆಲಸ. ನೀನು ಅನಿರುದ್ಧಂಗೆ ಜಾಹ್ನವಿ ಹೊಡಿ ಅಂತ ಹೇಳಿಲ್ಲ, ಅವನಿಗೆ ಸಪೋರ್ಟ್ ಮಾಡ್ತೀಯಲ್ಲ, ಅದಕ್ಕೆ ಹೊಡೆದಿದ್ದು. ನನ್ನ ವಿರುದ್ಧನೇ ಕೋರ್ಟ್ ಹೋಗಕ್ಕೆ ರೆಡಿ ಇದೆಯಲ್ಲ ನೀನು. ನಿನಗೆ ನೀಯತ್ತು ಅನ್ನೋದು ಬೇಡವಾ? ಸತ್ಯದೇವ್, ನನ್ನ ಮನೆ ಹಾಳು ಮಾಡಿಬಿಟ್ಟೆ. ನನ್ನ ಮಕ್ಕಳನ್ನ ನನ್ನ ವಿರುದ್ಧನೇ ಎತ್ತು ಕಟ್ತೀಯಲ್ಲ, ಈಗ ನಿನಗೆ ಸಂತೋಷನಾ? ನೋಡು, ಜಾಹ್ನವಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ.